ಗಾಂಜಾ ಆರೋಪಿಗಳನ್ನು ಬಂಧಿಸಬೇಕು ಅಂಥೇಳಿ ಹೊರಟಿದ್ದಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಲಾರಿ ಒಂದು ಡಿಕ್ಕಿ ಹೊಡೆದು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ರೂ ಕೂಡ ಆ ಲಾರಿ ಚಾಲಕನನ್ನು ಬಂಧಿಸುವಂತಹ ನಿಟ್ಟಿನಲ್ಲಿ ಪೊಲೀಸರೇ ಮುಂದಾಗ್ತಾ ಇಲ್ಲ. ಈ ಸಬ್ ಇನ್ಸ್ಪೆಕ್ಟರ್ ಸಾವಿನ ಸುತ್ತ ಈಗ ಹಲವು ಅನುಮಾನಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ತಲಘಟಪುರ ಸಬ್ ಇನ್ಸ್ಪೆಕ್ಟರ್ ಅಪಘಾತದಲ್ಲಿ ಸಾವು. ಅಪಘಾತವೆಸಗಿ ಲಾರಿ ನಿಲ್ಲಿಸದೆ ಚಾಲಕ ಎಸ್ಕೇಪ್. ಇದೇ ತಿಂಗಳ 24ನೇ ತಾರೀಕು ಗಾಂಜಾ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಿ ಕರೆತರುವಾಗ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಲಾರಿ ಡಿಕ್ಕಿ ಹೊಡೆದು ಸಾವನ್ನಪ್ಪಿರುವ ಘಟನೆ ಚಂದಾಪುರದ ಸೂರ್ಯ ಸಿಟಿಯಲ್ಲಿ ನಡೆದಿದೆ. ಮೈಬೂಬ್ ಗುಡ್ಡಳ್ಳಿ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ತಲಘಟ್ಟಪುರ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಗುಡ್ಡಳ್ಳಿ ಗಾಂಜಾ ಆರೋಪಿಗಳ ಬಂಧನಕ್ಕೆ ಚಂದಾಪುರ ಸೂರ್ಯ ಸಿಟಿ ಬಳಿ ತೆರಳಿದ್ದಾರೆ. ಆರೋಪಿಗಳನ್ನು ಅರೆಸ್ಟ್ ಕೂಡ ಮಾಡಿ ಕಾರಿನಲ್ಲಿ ಕರೆತರುವಾಗ ಸ್ವಲ್ಪ ದೂರದಲ್ಲಿಯೇ ಕಾರಿನಿಂದ ಇಳಿದು ಕಾರಿನಿಂದ ಹಿಂಭಾಗಕ್ಕೆ ಹೋಗಿ ಫೋನ್ನಲ್ಲಿ ಮಾತನಾಡ್ತಿದ್ರು. ಈ ವೇಳೆ ವೇಗವಾಗಿ ಬಂದ ಲಾರಿ ಸಬ್ ಇನ್ಸ್ಪೆಕ್ಟರ್ ಸಮೇತ ಕಾರಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದೆ. ಇನ್ನು ಆಕ್ಸಿಡೆಂಟ್ನ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮೈ ಝಲ್ಲೆನಿಸುವಂತಿದೆ. ಆಕ್ಸಿಡೆಂಟ್ನಲ್ಲಿ 4-5 ದಿನ ಕಳೆದರೂ ಕೂಡ ಎಫ್ಐಆರ್ ಮಾಡಿ ಲಾರಿ ಚಾಲಕನನ್ನು ಅರೆಸ್ಟ್ ಮಾಡಿಲ್ಲ. ಗಾರ್ವೆ ಬಾವಿಪಾಳ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ಕುಟುಂಬಕ್ಕೆ ಸೇರಿದ 4 ಎಕರೆ ಜಮೀನಿನ ವ್ಯಾಜ್ಯ ಬಿದ್ದು ಲಾರಿ ಬೇಕಂತಲೇ ಗುದ್ದಿ ಸಾಯಿಸಿರುವ ಅನುಮಾನ ಕಾಡ್ತಿದೆ ಅಂತ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಸತ್ತ ಮೇಲೆ ಎಫ್ಐಆರ್ ಮಾಡ್ತಿದ್ದಾರೆ ಅಂತಲೂ ಕೂಡ ಆರೋಪಿಸುತ್ತಿದ್ದಾರೆ. ದಕ್ಷಿಣ ವಿಭಾಗದ ತಲಘಟ್ಟಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಪ್ರಕರಣದ ತನಿಖೆ ಕುರಿತು ಓರ್ವ ಅಧಿಕಾರಿಯಾದ ಮೆಹಬೂಬ್ PSI ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಗೆ ಬರುವ ಸೂರ್ಯ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದಲ್ಲಿ ತನಿಖೆ ಕುರಿತು ತೆರಳಿದ್ದಾಗ ಒಂದು ಗಾಡಿ ಹೊಡ್ಕೊಂಡು ಹೋಗಿರ್ತದೆ. ಆ ಗಾಡಿ ಹೊಡ್ಕೊಂಡು ಹೋದಾಗ ಆ ಚಿಕಿತ್ಸೆ ಕುರಿತು ನಾರಾಯಣ ಹೃದಯಾಲಯದಲ್ಲಿ ದಾಖಲಾಗಿರ್ತಾರೆ. ಆದರೆ ಚಿಕಿತ್ಸೆ ಫಲಕರಿಸದೆ ಇವತ್ತು ಬೆಳಗ್ಗೆ ಮೃತಪಟ್ಟಿರ್ತಾರೆ. ಇನ್ನು ಆಕ್ಸಿಡೆಂಟ್ ವೇಳೆ ಕಾರ್ನಲ್ಲಿದ್ದ 4 ಆರೋಪಿಗಳಲ್ಲಿ 2 ಎಸ್ಕೇಪ್ ಆಗಿದ್ದಾರೆ. ಕ್ರೈಮ್ ಕಾನ್ಸ್ಟೇಬಲ್ಗಳಿಗೆ ಯಾವುದೇ ಗಾಯವಾಗಿಲ್ಲ. ಸಬ್ ಇನ್ಸ್ಪೆಕ್ಟರ್ ಸಾವು ನಿಜಕ್ಕೂ ಕೂಡ ಅನುಮಾನ ಹುಟ್ಟಿಸುವಂತಿದ್ದು ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.